ಕಲಬುರಗಿಯ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಏರ್ಪೋರ್ಟ್ನ ಅಫಿಷಿಯಲ್ ಮೇಲ್ ಐಡಿಗೆ ಈ ರೀತಿಯ ಒಂದು ಬೆದರಿಕೆಯ ಮೇಲ್ ಬಂದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅನಾಮಧೇಯ ವ್ಯಕ್ತಿಯಿಂದ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಏರ್ಪೋರ್ಟ್ ಅನ್ನ ಸ್ಫೋಟಿಸೋದಾಗಿ ಈ ವ್ಯಕ್ತಿ ಮೇಲ್ ಮಾಡಿರೋದು. ಸ್ಥಳಕ್ಕೆ ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ, ಪೊಲೀಸರು ದೌಡಾಯಿಸಿದ್ದಾರೆ. ಏರ್ಪೋರ್ಟ್ನಲ್ಲಿ ಇಂಚಿಂಚು ಸ್ಥಳವನ್ನ ಪೊಲೀಸರು ಪರಿಶೀಲಿಸಿದ್ದಾರೆ. ಪ್ರಯಾಣಿಕರ ಬ್ಯಾಗ್ಗಳ ತಪಾಸಣೆ ಜೊತೆಗೆ ಕಂಪ್ಲೀಟ್ ಏರ್ಪೋರ್ಟ್ ಪ್ರಿಮೈಸಸ್ ಅನ್ನ ಚೆಕ್ ಮಾಡುವಂತಹ ಕೆಲಸ ಈಗ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ, ಪೊಲೀಸರಿಂದ ಆಗ್ತಾ ಇದೆ. ಏರ್ಪೋರ್ಟ್ನ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಲಬುರಗಿ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಏರ್ಪೋರ್ಟ್ ಇಮೇಲ್ ಐಡಿಗೆ. ಅನಾಮಧೇಯ ವ್ಯಕ್ತಿಯೊಬ್ಬ ಈ ರೀತಿಯ ಬಾಂಬ್ ಬೆದರಿಕೆಯ ಮೆಸೇಜ್ ಅನ್ನ ಮಾಡ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದವರು ಅಲರ್ಟ್ ಆಗಿದ್ದಾರೆ. ಏರ್ಪೋರ್ಟ್ಗೆ ಬಂದು ಇಂಚಿಂಚು ಸ್ಥಳವನ್ನ ಚೆಕ್ ಮಾಡ್ತಾ ಇದ್ದಾರೆ. ಪ್ರಯಾಣಿಕರ ಬ್ಯಾಗ್ಗಳ ತಪಾಸಣೆ ಕೂಡ ಅಲ್ಲಿ ಆಗ್ತಾ ಇರೋದು. ಸದ್ಯಕ್ಕೆ ಕಲಬುರಗಿ ಏರ್ಪೋರ್ಟ್ನಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಕಾರಣ ಈ ರೀತಿ ಬಾಂಬ್ ಬ್ಲಾಸ್ಟ್ನ ಒಂದು ಮೇಲ್ ಬಂದಿರೋದು ಸಹಜವಾಗಿ ಅಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರು ಹಾಗೇನೆ ಅಲ್ಲಿರುವಂತಹ ಕಚೇರಿಯ ಸಿಬ್ಬಂದಿಗೆ ಆತಂಕಕ್ಕೆ ಕಾರಣ ಆಗಿರುತ್ತೆ. ಈಗಾಗಲೇ ಪ್ರಿಕಾಷನರಿ ಮೆಜರ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಪೊಲೀಸರು. ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಇಡೀ ಏರ್ಪೋರ್ಟ್ ಅನ್ನ ಇಂಚಿಂಚು ಬಿಡದೆ ಚೆಕ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಶ್ವಾನದಳದವರು ಕೂಡ ಅಲ್ಲಿ ಬಂದಿದ್ದಾರೆ. ಪೊಲೀಸರು ದೌಡಾಯಿಸಿದ್ದಾರೆ. ಎಲ್ಲರೂ ಕೂಡ ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ಏನಾದರೂ ಅಪ್ಡೇಟ್ ಲಭ್ಯ ಆಗ್ತಾ ಇದೆಯಾ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್, ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಇಟ್ಟಿರುವಂಥ ಒಂದು ಅನಾಮಧೇಯ ಮೇಲ್ ಏರ್ಪೋರ್ಟ್ನ ಏನು ಮೇಲ್ ಐಡಿಗೆ ಬಂದಿರುವಂಥದ್ದು. ಯಾವಾಗ ಏರ್ಪೋರ್ಟ್ನ ಮೇಲ್ ಐಡಿಗೆ ಈ ಒಂದು ಅನಾಮಧೇಯ ವ್ಯಕ್ತಿ ಬಾಂಬ್ ಬೆದರಿಕೆಯ ಮೇಲನ್ನು ಮಾಡ್ತಾನೆ, ಆಗ ತಕ್ಷಣ ಎಚ್ಚೆತ್ಕೊಂಡಂಥ ಏರ್ಪೋರ್ಟ್ನ ಸಿಬ್ಬಂದಿಗಳು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಜೊತೆಗೆ ಬಾಂಬ್ ಸ್ಕ್ವಾಡ್ಗೂ ಮಾಹಿತಿ ನೀಡ್ತಾರೆ. ತಕ್ಷಣ ಬಾಂಬ್ ಸ್ಕ್ವಾಡ್ ಮತ್ತು ಪೊಲೀಸರು ಏನು ಆ ಒಂದು ಏರ್ಪೋರ್ಟ್ಗೆ ಭೇಟಿ ನೀಡಿ ಇಂಚಿಂಚನ್ನು ಕೂಡ ಪರಿಶೀಲನೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆತ ಸ್ಪಷ್ಟವಾಗಿ ಅಂದರೆ ಆ ಮೇಲ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಒಂದು ಪೈಪ್ನಲ್ಲಿ ಬಾಂಬ್ ಇಟ್ಟು ಅದನ್ನು ಏರ್ಪೋರ್ಟ್ನ ಬಾತ್ರೂಮ್ನಲ್ಲಿ ಆ ಒಂದು ಬಾಂಬ್ ಇಟ್ಟಿರೋದಾಗಿ ಉಲ್ಲೇಖ ಮಾಡಿರುವಂಥದ್ದು. ಆ ಮೇಲ್ಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಕೂಡ ಏನು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಬೆಳಗ್ಗೆ 9:20 ಗಂಟೆಗೆ ಒಂದು ಫ್ಲೈಟ್ ಕೂಡ ಬರ್ತಾ ಇರುವಂಥದ್ದು. ಅದು ಏನು ಸ್ಟಾರ್ ಏರ್ ಫ್ಲೈಟ್ ಇರುವಂಥದ್ದು. ಆ ಫ್ಲೈಟಲ್ಲಿ ಯಾವಾಗ ಬಾಂಬ್ ಬ್ಲಾಸ್ಟ್ನ ಮೇಲ್ ಬಂದಿರುತ್ತೆ ಆಗ ತಕ್ಷಣ ಪೊಲೀಸರು ಆ ಫ್ಲೈಟನ್ನು ಕೂಡ ಅಲ್ಲೇ ನಿಲ್ಲಿಸಿರ್ತಾರೆ. ಅಂದರೆ ಯಾವುದೇ ಪ್ಯಾಸೆಂಜರ್ಗಳನ್ನು ಕೆಳಗೆ ಇಳಿಯೋದಕ್ಕೆ ಬಿಡೋದಿಲ್ಲ. ಅದರಲ್ಲಿ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಇರ್ತಾರೆ. ಅಂದರೆ ಇವತ್ತು ಕಲ್ಯಾಣ ಕರ್ನಾಟಕ ವಿಭಾಗದ ಪ್ರಗತಿ ಪರಿಶೀಲನಾ ಸಭೆಗೆ ಅಂತೇಳಿ ಕೃಷ್ಣ ಬೈರೇಗೌಡರು ಕಲಬುರಗಿಗೆ ಬಂದಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಯಾವಾಗ ಬಾಂಬ್ ಬೆದರಿಕೆ ಕರೆ ಬಂದಿರುವಂಥದ್ದು ಆ ಫ್ಲೈಟಲ್ಲಿರುವಂಥ ಎಲ್ಲ ಪ್ಯಾಸೆಂಜರ್ಗಳನ್ನು ಅಲ್ಲೇ ನಿಲ್ಲಿಸಿರುವಂಥದ್ದು. ಜೊತೆಗೆ ಬಾಂಬ್ ಸ್ಕ್ವಾಡ್ ಇಡೀ ಏರ್ಪೋರ್ಟನ್ನು ಇಂಚಾಗಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಸ್ಟಿಲ್ ಇನ್ನೂ ಕೂಡ ಆ ಬಾಂಬ್ ಬೆದರಿಕೆಗೆ ಕರೆಗೆ ಸಂಬಂಧಪಟ್ಟಂತೆ ಅಂದರೆ ಮೇಲ್ಗೆ ಸಂಬಂಧಪಟ್ಟಂತೆ ಬಾಂಬ್ ಸ್ಕ್ವಾಡ್ ತಪಾಸಣೆ ಮಾಡ್ತಾ ಇರುವಂಥದ್ದು. ಆದರೆ ಎಲ್ಲೂ ಕೂಡ ಆತ ಏನು ಬಾಂಬನ್ನು ಮೆನ್ಷನ್ ಮಾಡಿದ್ದಾನೆ, ಇಟ್ಟಿದ್ದಾನೆ ಅನ್ನುವಂಥ ವಸ್ತು ಕೂಡ ಇನ್ನೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇನ್ನೂ ಕೂಡ ಅಲ್ಲಿನ ಸಿಬ್ಬಂದಿಗಳು ಸಂಪೂರ್ಣವಾಗಿ ಆ ಒಂದು ಏರ್ಪೋರ್ಟನ್ನು ತಪಾಸಣೆ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅಲ್ಲಿರುವಂಥ ಏರ್ಪೋರ್ಟ್ನಲ್ಲಿರುವಂಥ ಪ್ಯಾಸೆಂಜರ್ಗಳನ್ನು ಈಗಾಗಲೇ ಬೇರೆ ಕಡೆ ಕಳಿಸಿರುವಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ಓಂ ಪ್ರಕಾಶ್ ಮಾಹಿತಿ